ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್, ಹೆಂಗದಿರಿ ಎಲ್ಲರೂ? ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಟುಡೇ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಡೇ ವಿತ್ ದ ಸೆಲ್ರಿ ಜ್ಯೂಸ್. ಸೊ ಯಾರ್ಯಾರು ನನ್ನ ವ್ಲಾಗ್ ನೋಡಿರ್ತೀರಿ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಸೆಲ್ರಿ ಜ್ಯೂಸ್ ಈಸ್ ಮೈ ಪ್ರೀ ವರ್ಕೌಟ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಅದು ಕುಡ್ದಾದ್ಮೇಲೆ ಆಮೇಲೆ ನಾನು ಬೆಡ್ಶೀಟ್ ಎಲ್ಲ ಮಡಚಿ ನನ್ನ ಬೆಡ್ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡಿ ಎವ್ರಿ ಡೇ ಏನಂದ್ರೆ ನಂಗೆ ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಳೋದು ಸೇರುತ್ತೆ. ಯಾಕಂದ್ರೆ ನಂಗೆ ಡೈಲಿ ಹೆಂಗಂದ್ರೆ ಒಂಥರ ಪೀಸ್ಫುಲ್ಲಾಗಿ ಇರುತ್ತೆ ದಿನ. ಸೊ ದಟ್ ಈಸ್ ವೈ. ಸೊ ಐ ಆಮ್ ಡನ್ ವಿತ್ ದ ಕ್ಲೀನಿಂಗ್ ನಾವ್. ದಿಸ್ ಇಸ್ ಹೌ ಮೈ ಬೆಡ್ ಲುಕ್ಸ್ ಲೈಕ್. ಸೊ ನಾವು ಲೆಟ್ಸ್ ಹಿಟ್ ದ ಜಿಮ್ ಫ್ಲೋರ್. ಸೊ ಆಮೇಲೆ ನಾನು ಜಿಮ್ಮಿಗೆ ಬಂದಾದಮೇಲೆ ನಂಗೆ ಇವತ್ತು ಆ್ಯಕ್ಚುಲಿ ಶೋಲ್ಡರ್ ವರ್ಕೌಟ್ ಇತ್ತು. ಸೊ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ವರ್ಕೌಟ್ ವಿತ್ ಪುಷಪ್ಸ್. ಆಮೇಲೆ ಆ್ಯಕ್ಚುಲಿ ನಂಗೆ ಇವತ್ತು ಸೂಪರ್ ಸೆಟ್ಸ್ ಇತ್ತು. ಆ್ಯಂಡ್ ವಿತ್ ಲೈಕ್ ಆಫ್ಟರ್ ಪುಷಪ್ಸ್ ಇಟ್ ವಾಸ್ ಲ್ಯಾಟ್ ಪುಲ್ ಡೌನ್ ವಿತ್ ಪುಲ್ ಓವರ್. ಸೊ ಆ ಥರ ಒಂದೊಂದು ಸರಿ ಹಿಂಗೆ ಬೇರೆ ಬೇರೆ ಪ್ರೋಗ್ರಾಮ್ ಇರುತ್ತೆ ನನಗೆ. ಒಂದೊಂದು ಸರಿ ಸೂಪರ್ ಸೆಟ್ಸ್ ಇರುತ್ತೆ, ಇಲ್ಲ ಒಂದೊಂದು ಸರಿ ನಾರ್ಮಲ್ ಆಗಿರುತ್ತೆ ವರ್ಕೌಟ್. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಆ್ಯಕ್ಟಿವ್ ಐ ಆಮ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಡೇ. ಸೊ ಆಮೇಲೆ ವರ್ಕೌಟ್ ಮಾಡಿ ಎಲ್ಲ ನಂದು ಅಷ್ಟು ಪ್ರೋಗ್ರಾಮ್ ಮುಗಿಸಿ ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ಐ ಪ್ರಿಪೇರ್ಡ್ ಮೈ ಬ್ರೇಕ್ಫಾಸ್ಟ್. ಸೊ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾನೀಗ ಸ್ವಲ್ಪ ವೆಜಿಟೇಬಲ್ ಪೋಹ ಮಾಡಕ್ಕೆ ಹೊಂತೀನಿ. ಇದು ನಂದು ಮೆಜರ್ಮೆಂಟ್ ಬೌಲ. ಇದು ತೋರಿಸ್ಕೋಬೇಕು ಅವಲಕ್ಕಿ. ಈಗ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಕೊಳಕ್ಕೆ ಹೊಂತೀನಿ ನಾನು. ಈಗ ಒಗ್ಗರಣೆ ಹಾಕೋಣ. ಸೊ ಫಸ್ಟ್ ಒಂದು ಪ್ಯಾನ್ನಾಗ ಆಯಿಲ್ ಹಾಕೋಬೇಕು. ಆಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಹಾಕೋಬೇಕು. ಆಮೇಲೆ ಹೆಚ್ಚಿಟ್ಟಿದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿದೆ ನಾನು. ವೆಜಿಟೇಬಲ್ಸ್ ಅಂದ್ರೆ ನಾನು ಬೀನ್ಸ್, ಕ್ಯಾರೆಟ್, ಆನಿಯನ್ ಮತ್ತು ಚಿಲ್ಲಿ ಅಷ್ಟು ತೊಗೊಂಡಿದ್ದೆ. ಸೊ ನೀವು ಬೇಕಾದ್ರೆ ಬೇರೆ ವೆಜಿಟೇಬಲ್ಸು ಹಾಕೋಬೋದು. ಸೊ ಅದಷ್ಟು ಹಾಕೊಂಡು ಕೂಡ ಸ್ವಲ್ಪ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಬಾಳೋ ಥರ ಮಾಡಬೇಕು. ಯಾಕಂದ್ರೆ ಅದ್ರಾಗ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿರ್ತೀವಲ್ಲ, ಅವೆಲ್ಲ ಲಘು ಬೇಯೋಂಗಿಲ್ಲ. ಆಮೇಲೆ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಉಪ್ಪು ಹಾಕಿದ್ಮೇಲೆ ಇದೊಂದು ಸ್ವಲ್ಪ ಮುಚ್ಚಿಡಬೇಕು. ಸೊ ವೆಜಿಟೇಬಲ್ಸ್ ಎಲ್ಲ ಬೇಯಬೇಕದು. ಸೊ ಅದನ್ನು ಮುಚ್ಚಿಟ್ಮೇಲೆ ಇದು ತೊಯ್ಸಿಟ್ಟಿದ್ದು ಪೋಹ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಆಮೇಲೆ ಸ್ವಲ್ಪ ಲೆಮನ್ ಹಿಂಡಿ ಇದು ಸ್ವಲ್ಪ ಎಲ್ಲ ಕಲಸಿಡ್ಬೇಕು. ಸೊ ಆಮೇಲೆ ಅದು ವೆಜಿಟೇಬಲ್ಸ್ ಎಲ್ಲ ಬೆಂದಮೇಲೆ ಅದಕ್ಕೆ ಹಾಕಿದರೆ ಮುಗೀತು, ಪೋಹ ರೆಡಿ ಆಗುತ್ತೆ. ಸೊ ಅದಕ್ಕೆ ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೇಕು. ನನಗೆ ಸಕ್ಕರೆ ಸೇರ್ತಿತ್ತು ಅದ್ರೊಳಗೆ. ಸೊ ಆಮೇಲೆ ತೋಸಿದ್ದು ಅವಲಕ್ಕಿ ಹಾಕಿಬಿಟ್ರೆ ಮುಗೀತು, ಅವಲಕ್ಕಿ ರೆಡಿ. ಸೊ ನಾ ಈಗ ಸ್ನಾನ ಮಾಡಿ ಬಂದೆ. ಸೊ ನಾ ಏನೇನು ಹಚ್ಕೊತೀನಿ ನನ್ನ ಸ್ಕಿನ್ನಿಗೆ ಲೆಟ್ಸ್ ಸಿ. ಸೊ ಫಸ್ಟ್ ಇದು ಬಂದು ಪ್ಲಮ್ ರೋಸ್ ವಾಟರ್ ಟೋನರ್, ಇಫ್ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಫಸ್ಟ್ ಟೋನರ್ ಹಾಕೊತೀನಿ ನಾನು. ಸೊ ಇದು ಸ್ವಲ್ಪ ಆರುಮಟ ಬಿಡಬೇಕು. ಸೊ ನೆಕ್ಸ್ಟ್ ನಾ ಟೋನರ್ ಆದಮೇಲೆ ಇದು ಪ್ಲಮ್ ರೈಸ್ ವಾಟರ್ ಇದು ಸಿರಮ್. ಓಕೆ, ಸೊ ಇದನ್ನು ಹಚ್ಕೊತೀನಿ, ಈ ಸಿರಮ್ಮು. ಲೆಟ್ ಮೀ ಅಪ್ಲೈ. ಜಸ್ಟ್ ಹಚ್ಕೋಬೇಕು, ಮಸಾಜೆಲ್ಲ ಮಾಡ್ಕೋಬಾರ್ದು, ಬರೀ ಸ್ಪ್ರೆಡ್ ಅಷ್ಟು ಮಾಡ್ಕೋಬೇಕು ಫೇಸ್ ಮೇಲೆ. ಸೊ ಇದು ಆರಿದ ಮೇಲೆ ನೆಕ್ಸ್ಟ್ ಮಾಯ್ಶ್ಚರೈಸರ್ ಹಚ್ಕೊತೀನಿ. ಸೊ ಐ ವಿಲ್ ಶೋ ಯು. ಸೊ ನೆಕ್ಸ್ಟ್ ಮಾಯ್ಶ್ಚರೈಸರ್ ಬಂದು ಇದು ಮಾಯ್ಸ್ ಅಂದ್ಕೊಂಡು. ಸೊ ಅವಾಗವಾಗ ನೀರು ಕುಡಿತೀರಿ ಟು ಸ್ಟೇ ಹೈಡ್ರೇಟೆಡ್. ಸೊ ದಿಸ್ ಇಸ್ ಮೈ ಲಂಚ್: ತಾಲಿಪಿಟ್ ಆ್ಯಂಡ್ ಟೊಮ್ಯಾಟೊ ಬಾಜಿ ಮತ್ತು ಸ್ವಲ್ಪ ಪಿಕಲ್. ಆ್ಯಂಡ್ ಫೈನಲಿ ನಾನು ಡೇ ವಿತ್ 1 glass ಆಫ್ ದಿಸ್ ಮಿಲ್ಕ್ ಐ ಆಮ್ ಎಂಡಿಂಗ್.
ಸೊ ವಿತ್ ದ್ಯಾಟ್ ಇವತ್ತು ನಾನೆಲ್ಲ ಕೆಲಸ ಮುಗಿಸಿ ಆ್ಯಂಡ್ ಆಮೇಲೆ ಹಾಲು ಕುಡ್ದು ಸೊ ರಾತ್ರಿ ಮಲ್ಕೋಬೇಕಾದ್ರೆ ನಾನು ಸ್ಕಿನ್ ಕೇರ್ ಮಾಡ್ತೀನಿ, ನಾನು ಏನೇನು ಹಚ್ಕೊತೀನಿ ನಿಮಗೆಲ್ಲ ತೋರಿಸ್ತೀನಿ ನೋಡಿರಿ. ಈಗ ಸೊ ನಾನು ಜಸ್ಟ್ ಈಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೆ. ಸೊ ಐ ಸ್ಟಾರ್ಟ್ ವಿತ್ ದಿಸ್ ಟೋನರ್. ನಾನು ಮಾರ್ನಿಂಗ್ ಏನು ತೋರಿಸಿದ್ದೆ ಅಲ್ಲ ನಿಮ್ಗೆ ಪ್ಲಮ್, ಸೊ ಐ ಸ್ಟಾರ್ಟ್ ವಿತ್ ದಿಸ್. ಸೊ ಆ್ಯಸ್ ಯೂಶ್ವಲ್ ಇದು ಸ್ವಲ್ಪ ಡ್ರೈ ಆಗೋ ಮಟ್ಟ ಬಿಡಬೇಕು. ಡ್ರೈ ಆದಮೇಲೆ ಅಲ್ಲಿ ಅಪ್ಲೈ ದ ಸೀರಮ್. ಈಗ ನನ್ನ ಫೇಸ್ ಡ್ರೈ ಆಯ್ತು. ಸೊ ನಾ ಈಗಿದ್ದು ವಿಟಮಿನ್ ಸಿ ಸೀರಮ್ ಹಚ್ಕೊತೀನಿ ಪ್ಲಮ್ಮಿಂದ. ಸೊ ಇಟ್ ಹ್ಯಾಸ್ 15% ಆಫ್ ವಿಟಮಿನ್ ಸಿ ಸೀರಮ್ ಆ್ಯಂಡ್ ಇಟ್ಸ್ ಅ ಗ್ಲೋ ಬೂಸ್ಟರ್. ಸೊ ಇದು ಆ್ಯಕ್ಚುಲಿ ನಾ ಯೂಸ್ ಮಾಡೋಕ್ಕಂತೂ ಆಲ್ಮೋಸ್ಟ್ 1.5 year ಆಯ್ತು. ಸೊ ಐ ಲೈಕ್ ದಿಸ್ ಸೀರಮ್. ಸೊ ಇದು ಏನು ಮಾಡ್ಬೇಕಂದ್ರೆ ಜಸ್ಟ್ ಅಪ್ಲೈ ಮಾಡಬೇಕು ಅಷ್ಟು, ಮಸಾಜ್ ಎಲ್ಲ ಮಾಡಿಕೊಡ್ಬಾರ್ದು. ಲೆಟ್ ಇಟ್ ಡ್ರೈ. ನೆಕ್ಸ್ಟ್ ಬಂದು ಇದು ಪ್ಲಮ್ ಸಿರಮ್ಮ. ನಾ ಮಾರ್ನಿಂಗ್ ಯೂಸ್ ಮಾಡಿದ್ದೆ. ಇದು ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಸಿರಮ್ ಪ್ಲಮ್ದು. ಆ್ಯಕ್ಚುಲಿ ನಂಗೆ ಇದ್ದ ರಿಸಲ್ಟ್ ಭಾಳ ಚಲೋ ಬಂದೈತಿ. ಇದು ಹಚ್ಕೊಂಡಾಗಿಂದ್ರೆ ಸ್ವಲ್ಪ ಫೇಸ್ ಭಾಳ ಕ್ಲಿಯರ್ ಅನ್ಸೈತಿ. ಆ್ಯಂಡ್ ಆಮೇಲೆ ಈವನ್ ಇಟ್ಸ್ ಅ ಕ್ಲಾರಿಟಿ ಬೂಸ್ಟರ್ ಅಗೇನ್. ಹಿಯರ್ ಇಟ್ ಇಸ್ ರಿಟನ್. ಇದು ಅಷ್ಟು ಅಪ್ಲೈ ಮಾಡಬೇಕಷ್ಟು, ಮಸಾಜ್ ಎಲ್ಲ ಮಾಡ್ಕೋಬಾರ್ದು. ಸೊ ಹಿಂಗೆ ಲೇಯರ್ಸ್ ಮಾಡ್ಕೋಬೋದು. ಆಯ್ತು. ಇದು ಏನಂದ್ರೆ ನನಗಂತೂ ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ ಹಿಂಗೆ ಲೇಯರ್ಸ್ ಮಾಡ್ಕೊಳೋದ್ರಿಂದ. ಬಟ್ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ನೋಡ್ರಿ. ಬಟ್ ನಂದು ಡ್ರೈ ಸ್ಕಿನ್, ನಂದೇನು ಅಷ್ಟು ಸೆನ್ಸಿಟಿವ್ ಇಲ್ಲ. ಸೊ ಐ ಹಾರ್ಡ್ಲಿ ಗೆಟ್ ದಿಸ್ ಆ್ಯಕ್ನೆ ಆ್ಯಂಡ್ ಆಲ್. ಬಟ್ ನನಗೇನು ಅಷ್ಟು ಸೈಡ್ ಎಫೆಕ್ಟ್ ಆಗಿಲ್ಲ. ಬಟ್ ನಾನು ಡೈಲಿ ನೈಟ್ ಇವು 2 ಸಿರಮ್ ಅಂತೂ ಕಾಯಂ ಹಚ್ತೀನಿ. ಸೊ ನಾನೀಗ ಆಲ್ಮೋಸ್ಟ್ ಹೆಂಗಂದ್ರೆ 1.5 year ನಾನು ಇದನ್ನು ಯೂಸ್ ಮಾಡೋಕ್ಕಂತ. ಬಟ್ ನನಗೆ ಭಾಳ ಚಲೋ ಅನ್ಸೈತಿದ್ದು. ಸೊ ಐ ವುಡ್ ರೆಕಮೆಂಡ್ ದಿಸ್. ಬಟ್ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಬೆಟರ್ ಡಾಕ್ಟರ್ ರೆಕಮೆಂಡೇಶನ್ ಮೇಲೆ ತೊಗೋರಿ ನಿಮ್ಗೆ ಏನು ಬೇಕಂತ ಹೇಳಿ. ಬಟ್ ಡ್ರೈ ಸ್ಕಿನ್ ಇದ್ದವ್ರು ನಡೀತೈತಿ. ಆ್ಯಂಡ್ ಎವ್ರಿ ಡೇ ನಾನು ಇದು ಒಂದು ಶುಗರ್ ಪಾಪ್ ಅಂದ್ಕೊಂಡು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ದಿಸ್ ಹ್ಯಾಸ್ ಆಲ್ಸೋ ಗಿವನ್ ಮಿ ಅ ಗುಡ್ ರಿಸಲ್ಟ್. ಸೊ ನೈಟ್ ಆ್ಯಂಡ್ ಡೇ ನಾನು ಡೈಲಿ ಯೂಸ್ ಮಾಡ್ತೀನಿ ಇದು. ಎಸ್. ಸೊ ಇದಿಷ್ಟು ನನ್ನ ಸ್ಕಿನ್ ರೂಟೀನ್ ಫಾರ್ ನೈಟ್. ಸೊ ಯು ಕ್ಯಾನ್ ಆಲ್ಸೋ ಫಾಲೋ ದ ಸೇಮ್. ಸೊ ವಿತ್ ದ್ಯಾಟ್ ವಿ ಹ್ಯಾವ್ ಕಮ್ ಟು ಅನ್ ಎಂಡ್ ಆಫ್ ದಿಸ್ ವ್ಲಾಗ್. ಆಮೇಲೆ ನೆಕ್ಸ್ಟ್ ಏನಂದ್ರೆ ಹಿಂಗೆ ಮಲ್ಕೋತೀನಿ ನಾನು. ಮತ್ತೆ ಸಿಗೋಣ ಅಂತ ನೆಕ್ಸ್ಟ್ ಬ್ಲಾಗ್ನಾಗ. ಸೊ ಗುಡ್ ನೈಟ್, ಟೇಕ್ ಕೇರ್.